ಮಂಗಳೂರಿನ ತೊಕ್ಕೊಟ್ಟು ಫ್ಲೈಓವರ್ ಬಳಿ ಕಳೆದ ಮಾರ್ಚ್ 27ರಂದು ನಡೆದ ರೌಡಿ ಶೀಟರ್ ಆರಿಫ್ನ ಭೀಕರ ಕೊಲೆ ಪ್ರಕರಣಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಸಿನಿಮಾ ಸ್ಟೈಲ್ನಲ್ಲಿ ನಡೆದ ಈ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ಬರೋಬ್ಬರಿ 7 ಜನ ಆರೋಪಿಗಳನ್ನ ಜೈಲಿಗಟ್ಟಿದ್ದಾರೆ. ಅಚ್ಚರಿಯ ವಿಷಯ ಅಂದ್ರೆ ಈ ಕೊಲೆಯ ಹಿಂದೆ ಕೇವಲ ಸ್ಥಳೀಯ ರೌಡಿಗಳಷ್ಟೇ ಅಲ್ಲ, ವಿದೇಶದಲ್ಲಿ ಕುಳಿತಿರೋ ಮಾಸ್ಟರ್ ಮೈಂಡ್ಗಳ ಕೈವಾಡವೂ ಇದೆ. ಅಸಲಿಗೆ ಆರಿಫ್ನನ್ನ ಮುಗಿಸಲು ಆ ರಾತ್ರಿ ನಡೆದ ಪ್ಲಾನ್ ಏನು? ದುಬೈನಿಂದ ಆಪರೇಟ್ ಮಾಡಿದ್ದು ಯಾರು? ಬನ್ನಿ ಈ ಕಂಪ್ಲೀಟ್ ಸ್ಟೋರಿ ನೋಡೋಣ. ಕಿನ್ಯಾ ಅಜ್ಜನಡ್ಕದ ರೌಡಿ ಶೀಟರ್ ಆರಿಫ್ ಮಾರ್ಚ್ 27ರಂದು ಬೆಳಗ್ಗೆ ಮೀನು ಮಾರುಕಟ್ಟೆಗೆ ಹೊರಟಿದ್ದ. ಈತನ ಪ್ರತಿ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ಹಂತಕರು ಕಾರ್ನಲ್ಲಿ ಹಿಂಬಾಲಿಸಿಕೊಂಡು ಹೋಗಿದ್ರು. ತೊಕ್ಕೊಟ್ಟು ಫ್ಲೈಓವರ್ನ ನಿರ್ಜನ ಪ್ರದೇಶ ಸಿಕ್ತಿದ್ದಂತೆಯೇ ಆರಿಫ್ನ ಬೈಕ್ಗೆ ಹಿಂದಿನಿಂದ ಜೋರಾಗಿ ಗುದ್ದಿದ್ರು. ಆರಿಫ್ ಕೆಳಗೆ ಬೀಳುತ್ತಿದ್ದಂತೆ ಮಾರಕಾಸ್ತ್ರಗಳೊಂದಿಗೆ ಜಿಗಿದ ಗ್ಯಾಂಗ್ ಆತನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಸ್ಥಳದಲ್ಲೇ ಹತ್ಯೆ ಮಾಡಿ ಪರಾರಿಯಾಗಿದ್ರು. ಪೊಲೀಸರಿಗೆ ಈ ಕೇಸ್ ಸವಾಲಾಗೋಕೆ ಕಾರಣವಾಗಿದ್ದು ಆರೋಪಿಗಳು ಬಳಸಿದ ಟೆಕ್ನಾಲಜಿ. ಅಶ್ವೀರ್ ಅನ್ನೋ ವ್ಯಕ್ತಿ ದುಬೈನಿಂದ ಒಟಿಪಿ ಪಡೆದು ಇಂಟರ್ನ್ಯಾಷನಲ್ ವಾಟ್ಸ್ಆಪ್ ನಂಬರ್ಗಳನ್ನ ಆಕ್ಟಿವೇಟ್ ಮಾಡಿಕೊಟ್ಟಿದ್ದ. ಪೊಲೀಸರ ಕಣ್ಣು ತಪ್ಪಿಸಲು ಪ್ರತಿ ಸಲ ನಂಬರ್ ಬದಲಾಯಿಸಲಾಗ್ತಿತ್ತು. ಇನ್ನು ಹಂತಕರಿಗೆ ಬೇಕಾದ ಹಣ, ಶಸ್ತ್ರಾಸ್ತ್ರ ಮತ್ತು ವಾಹನದ ವ್ಯವಸ್ಥೆಯನ್ನ ಇರ್ಷಾದ್ ಮತ್ತು ಅರ್ಷದ್ ಮಾಡಿಕೊಟ್ಟಿದ್ರು. ಕೊಲೆಗೆ ಬೇಕಾದ ಕಾರ್ ಅರೇಂಜ್ ಮಾಡಿದ್ದ ಸುಹೇಲ್ ಕೃತ್ಯ ನಡೆದ ಬೆನ್ನಲ್ಲೇ ಸೌದಿ ಅರೇಬಿಯಾಗೆ ಎಸ್ಕೇಪ್ ಆಗಿದ್ದಾನೆ. ವಿದೇಶದಲ್ಲಿರೋ ಮುಸ್ತಫಾ ಈ ಇಡೀ ಕಾರ್ಯಾಚರಣೆಗೆ ಹಣ ಸುರಿಸಿದ್ದಾನೆ ಅನ್ನೋದು ತನಿಖೆಯಲ್ಲಿ ದೃಢಪಟ್ಟಿದೆ. ಹಳೇ ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಈ ಕೊಲೆ ಪ್ರಕರಣದಲ್ಲಿ ಸದ್ಯ 7 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೂ ಕೆಲವು ಆರೋಪಿಗಳು ವಿದೇಶದಲ್ಲಿದ್ದು ಅವರಿಗಾಗಿ ಲುಕೌಟ್ ನೋಟಿಸ್ ಹೊರಡಿಸುವ ಸಾಧ್ಯತೆಯಿದೆ. ಮಂಗಳೂರು ಪೊಲೀಸರ ಈ ಚಾಣಾಕ್ಷ ತನಿಖೆಯ ಬಗ್ಗೆ ನಿಮ್ಮ ಅನಿಸಿಕೆಯೇನು? ಕಮೆಂಟ್ ಮಾಡಿ ತಿಳಿಸಿ. ಕರಾವಳಿಯ ಪ್ರಮುಖ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.